ಹಿಡನ್ ಟ್ರೆಜರ್ಸ್. ಈ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭಿಸುವಾಗ ದೇವರ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂತೆ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ಅಮೂಲ್ಯವಾದ ಸತ್ಯಕ್ಕಾಗಿ ನಿನಗೆ ಸ್ತೋತ್ರ. ನೀ ನಮ್ಮನ್ನು ವೈಯಕ್ತಿಕವಾಗಿ ಆಶೀರ್ವದಿಸು, ಬಲಪಡಿಸು. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸುವಾಗ ಸ್ವಾಮಿ, ಅದರಲ್ಲಿ ನಾವು ಹಿಂಜರಿದು ಹೋಗದಂತೆ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ಮುಂದುವರಿಯುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಪಾರವಾದಂಥ ಜ್ಞಾನದಲ್ಲಿ ನಮ್ಮನ್ನು ಮುಂದಕ್ಕೆ ನಡೆಸೆಂದು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನಗಳು ಉಂಟಾಗಲಿ ಕರ್ತನೆ. ಆಮೆನ್. ಎಫೆಸದವರಿಗೆ ಬರೆದ ಪತ್ರಿಕೆಯ ಒಂದು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ಕಲಿಯುತ್ತಾ ಬಂದೆವು. ಭಕ್ತನಾದಂಥ ಪೌಲನು ಕ್ರೈಸ್ತ ಸಭೆಯ ಕುರಿತಾಗಿ ಬರೆದಿರತಕ್ಕಂಥ ಮಹತ್ವವಾದ ಸತ್ಯಗಳು ಏನೆಂಬುದನ್ನು ಕೂಡ ನಾವು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಆತನು ಅರಸನು. ಆತನು ಈ ಲೋಕಕ್ಕೆ ಅರಸನಾಗಿ ಆತನು ಬರುವುದಕ್ಕಿದೆ. ಆದರೆ ಈ ದಿವಸದಲ್ಲಿ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅವರ ಹೃದಯಗಳಲ್ಲಿ ಆತನು ಆಳುವಂಥವನಾಗಿದ್ದಾನೆ ಎಂಬಂಥ ಸತ್ಯವನ್ನು ನಿಮ್ಮ ಗಮನಕ್ಕೆ ನಾನು ಕಳೆದ ಸಾರಿ ನಾವು ತೆಗೆದುಕೊಂಡು ಬಂದೆ. ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ಈ ಒಂದು ಆಂತರಿಕವಾದ ರಾಜ್ಯ, ಅಂದರೆ ಯೇಸು ಕ್ರಿಸ್ತನು ವಿಶ್ವಾಸಿಗಳ ಹೃದಯಗಳಲ್ಲಿ ಆಳ್ವಿಕೆ ನಡೆಸುವಂಥದ್ದರ ಈ ಒಂದು ಸತ್ಯಾಂಶ ದ ಓಲ್ಡ್ ಟೆಸ್ಟಮೆಂಟ್ ಸೈನ್ಸ್ ನ್ಯೂ ನಥಿಂಗ್. ಹಳೆ ಒಡಂಬಡಿಕೆಯ ಭಕ್ತರಿಗೆ ಇದರ ವಿಚಾರವಾಗಿ ಅವರಿಗೆ ಗೊತ್ತಿರಲಿಲ್ಲ. ಇಟ್ ಈಸ್ ಎ ಪರಂಥಸಿಸ್ ಇನ್ ದ ಡಿವೈನ್ ಔಟ್ವರ್ಕಿಂಗ್ ಆಫ್ ರಿಡೆಂಪ್ಷನ್. ದೈವಿಕವಾದಂಥ ರಕ್ಷಣೆಯ ಬಿಡುಗಡೆಯ ಕಾರ್ಯದಲ್ಲಿ ಇದು ಒಂದು ವಿಶೇಷವಾದಂಥ ನಡುವಣ ಪ್ರಸ್ತಾಪ ಅಥವಾ ಪೆರಂಥಸಿಸ್ ಇದಾಗಿದೆ ಎಂಬುದಾಗಿ ನಾವು ಹೇಳಬಹುದು. ದಿಸ್ ಅಂಟಿಲ್ ದ ನ್ಯೂ ಟೆಸ್ಟಮೆಂಟ್ ವಾಸ್ ಎ ಸೀಕ್ರೆಟ್. ಈ ಪೆರಂಥಸಿಸ್ ಎಂಬುವಂಥದ್ದು ಅಥವಾ ನಡುವಣ ಪ್ರಸ್ತಾಪ, ಈ ಸಭೆ ಎಂಬಂಥ ನಡುವಣ ಪ್ರಸ್ತಾಪ, ಅದು ಹೊಸ ಒಡಂಬಡಿಕೆ ಅದು ಬರುವ ತನಕ ಅದು ರಹಸ್ಯವಾಗಿತ್ತು. ದ ಕಿಂಗ್ಡಮ್ ಆಫ್ ವಿಚ್ ದ ಓಲ್ಡ್ ಟೆಸ್ಟಮೆಂಟ್ ಸ್ಪೀಕ್ಸ್. ಹಳೆ ಒಡಂಬಡಿಕೆ ಮಾತನಾಡುತ್ತಿರತಕ್ಕಂಥ ರಾಜ್ಯ ಎಂಬುದಾಗಿ ಹೇಳುವಾಗ ಇಟ್ ವಿಲ್ ಬಿ ಫುಲ್ಲಿ ಮ್ಯಾನಿಫೆಸ್ಟೆಡ್ ಇನ್ ದ ಮಿಲೇನಿಯಮ್. ಅದು ಮುಂದಕ್ಕೆ ಇರುವ 1000 ವರ್ಷದ ಆಳಿಕೆಯಲ್ಲಿ ಪರಿಪೂರ್ಣವಾಗಿ ಕಂಡುಬರುವಂಥದ್ದು. ನೌ ಎಕ್ಸಿಸ್ಟ್ ಇನ್ ಎ ಕೈಂಡ್ ಆಫ್ ಎ ಪ್ರಿಲಿಮಿನರಿ ಆ್ಯಂಡ್ ಪಾರ್ಷಲ್ ಫುಲ್ಫಿಲ್ಮೆಂಟ್. ಆದರೆ ಈ ದಿವಸದಲ್ಲಿ ಪ್ರಾರಂಭಿಕವಾದ ಕೆಲವಾರು ನೆರವೇರುವಿಕೆಗಳಲ್ಲಿ ಅದು ಕಂಡುಬರುವಂತಹದ್ದಾಗಿದೆ. ನಾವು ಭಕ್ತನಾದಂಥ ಆ ಪೇತ್ರನು ಅಪೊಸ್ತಲರ ಕೃತ್ಯಗಳ ಗ್ರಂಥದಲ್ಲಿ ಆತನೊಂದು ಮಾತು ಹೇಳ್ತಾನೆ. ನಾವು ಅದನ್ನು ಅಪೊಸ್ತಲ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯ 2ನೇ ಅಧ್ಯಾಯ ಮೊದಲಿನ 13 ವಚನಗಳನ್ನು ನಾವು ನೋಡುವಾಗ ನಮಗೆ ಗೊತ್ತಾಗ್ತದೆ. ಪೀಟರ್ ಈಸ್ ಎಕ್ಸ್ಪ್ಲೇನಿಂಗ್ ಇನ್ ಹಿಸ್ ಪೆಂಟೆಕಾಸ್ಟಲ್ ಸರ್ಮನ್. ಪಂಚಾಶತ ಮಹಾಬ್ಬದ ಆ ಸಂದೇಶದಲ್ಲಿ ಆತನು ಹೇಳ್ತಾ ಇದ್ದಾನೆ, ದ ರಿಮಾರ್ಕಬಲ್ ಇವೆಂಟ್ಸ್ ದಟ್ ಹ್ಯಾಡ್ ಜಸ್ಟ್ ಟೇಕನ್ ಪ್ಲೇಸ್ ಇನ್ ಜೆರೂಸಲೇಮ್. ಯೆರೂಸಲೇಮಿನಲ್ಲಿ ನಡೆದಂಥ ಸಂಭವಗಳ ಕುರಿತಾಗಿ ಆತನು ವಿವರಣೆ ಮಾಡಿದ. ಆತನು ವಿವರಣೆ ಮಾಡುವಾಗ ಒಂದು ವಿಷಯ ಹೇಳಿದೆ ಏನಂತ ಹೇಳಿದರೆ, ಇಟ್ ವರ್ ಅ ಪ್ರಿವ್ಯೂ
of that which the prophet Joel prophesied of the millennial kingdom. ಪ್ರವಾದಿಯಾದಂಥ ಯೋವೇಲನ ಮುಂದಕ್ಕೆ ಬರಲಿರುವ ಆ 1000 ವರ್ಷದ ಆಳ್ವಿಕೆಯ ಕುರಿತಾಗಿ ಉಂಟು ಎಂಬುದಾಗಿ ಪೇತ್ರನು ಹೇಳಿದ 17ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಚನದಲ್ಲಿ ಈ ಸತ್ಯಾಂಶವನ್ನು ನಾವು ನೋಡಿಕೊಳ್ಳಬಹುದು. Within the central mystery of the kingdom are the revealed mysteries. ಈ ರೀತಿಯಾಗಿ ಈ ರಾಜ್ಯದ ಪ್ರಮುಖವಾದ ಸತ್ಯದ ಒಳಗಡೆ ಪ್ರಕಟವಾದಂಥ ಕೆಲವಾರು ರಹಸ್ಯಗಳುಂಟು. ಯಾವ ರಹಸ್ಯಗಳು? One is the mystery of the indwelling Christ. ನಮ್ಮಲ್ಲಿ ವಾಸ ಮಾಡುವಂಥ ಕ್ರಿಸ್ತನ ಆ ಒಂದು ರಹಸ್ಯ. ನಾವು ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಕ್ಕೆ ಬರುವಾಗ ಭಕ್ತನಾದಂಥ ಪೌಲನು ಆತನು ಹೇಳುವಂಥ ವಿಷಯವನ್ನು ನಾವಲ್ಲಿ ಗಮನಿಸ್ಬೋದು. ಏನು ಹೇಳ್ತಾ ಇದ್ದಾನೆ? ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರ 1ನೇ ಅಧ್ಯಾಯ 26 ಮತ್ತು 27ನೇ ವಚನ. The mystery hidden for ages and generations, but now revealed to his saints. To them God chose to make known how great among the Gentiles are the riches of the glory of this mystery, which is Christ in you, the hope of glory. ಕೊಲೊಸ್ಸೆ 1ನೇ ಅಧ್ಯಾಯ 26 ಮತ್ತು 27 ಓದ್ತೇನೆ ಕನ್ನಡದಲ್ಲಿ. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿತ್ತು. ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಕ್ರೈಸ್ಟ್ ಇನ್ ಯು, ದ ಹೋಪ್ ಆಫ್ ಗ್ಲೋರಿ. ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ನನ್ನ ಪ್ರಿಯರೇ, ಆಮೇಲೆ ಮುಂದಕ್ಕೆ ನಾವು 2ನೇ ಅಧ್ಯಾಯಕ್ಕೆ ಬರುವಾಗ ಅದೇ ಕೊಲೊಸ್ಸೆಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಹೇಳುವಂತಹದ್ದನ್ನು ನಾವು ನೋಡ್ತೇವೆ. ಅದರ್ ಮಿಸ್ಟರೀಸ್ ಆರ್ ದ್ಯಾಟ್ ಆಫ್ ಗಾಡ್ ಇನ್ ಫ್ಲೆಶ್, ದ ಇನ್ಕಾರ್ನೇಷನ್ ಆಫ್ ದ ಸನ್ ಆಫ್ ಗಾಡ್, a truth not fully revealed in the Old Testament. ಆ ವಾಕ್ಯ ಭಾಗವನ್ನು ಓದುವುದು ಒಳ್ಳೆಯದು. ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 2 ಮತ್ತು 3. That their hearts may be encouraged, being knit together in love, to reach all the riches of full assurance of understanding and the knowledge of God's understanding and the knowledge of God's mystery, which is Christ, in whom are hidden all the treasures of wisdom and knowledge. ಕೊಲೊಸ್ಸೆ 2ನೇ ಅಧ್ಯಾಯ 2 ಮತ್ತು 3. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲ ನನಗೆ ಉಂಟು. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳತಕ್ಕಂಥದ್ದು
ಹಳೆ ಒಡಂಬಡಿಕೆಯಲ್ಲಿ ಪ್ರಕಟವಾಗದೆ ಇದ್ದಂಥ ಸತ್ಯ ದೇವರು ನಮಗೆ ಇವಾಗ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಪಡಿಸಿದ್ದಾನೆ. ಆಮೇಲೆ ಮುಂದಕ್ಕೆ ನಾವು ಬರುವಾಗ ಥೆಸಲೋನಿಕದವರಿಗೆ ಬರೆದ ಪತ್ರದಲ್ಲಿ ಇನ್ನೊಂದು ಮಾತು ನಾವು ನೋಡ್ಬೋದು. ಥೆಸಲೋನಿಕದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ ನಾವು 2ನೇ ಥೆಸಲೋನಿಕ 2ನೇ ಅಧ್ಯಾಯ 7ನೇ ವಚನ. ಭಕ್ತನಾದಂಥ ಪೌಲನು ಹೇಳುವಂಥದ್ದನ್ನು ಗಮನಿಸಿರಿ. ಏನು ಹೇಳ್ತಾ ಇದ್ದಾನೆ ಅವನು? ಬಹಳ ಗಂಭೀರವಾದಂಥ ಒಂದು ಸತ್ಯ ಇದಾಗಿದೆ. ಫಾರ್ ದ ಮಿಸ್ಟರಿ ಆಫ್ ಲಾಲೆಸ್ನೆಸ್ ಈಸ್ ಆಲ್ರೆಡಿ ಎಟ್ ವರ್ಕ್. ಓನ್ಲಿ ಹಿ ಹೂ ನೌ ರಿಸ್ಟ್ರೈನ್ಸ್ ಇಟ್ ವಿಲ್ ಡೂ ಸೊ ಅಂಟಿಲ್ ಹಿ ಈಸ್ ಔಟ್ ಆಫ್ ದ ವೇ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಆಮೇಲೆ ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಇನ್ನೊಂದು ಗುಪ್ತವಾದ ವಿಚಾರ ಉಂಟು. ಯಾವುದದು? ದ ಬ್ಯಾಬಿಲೋನ್, ದ ಮಿಸ್ಟರಿ ಬ್ಯಾಬಿಲೋನ್. ಗುಪ್ತವಾದಂಥ ಒಂದು ವಿಷಯ ಬಬಿಲೋನ್ ವಿಷಯ. ದ ಟೆರಿಬಲ್ ವೈಲ್ ಇಕನಾಮಿಕ್ ಆ್ಯಂಡ್ ರಿಲಿಜಿಯಸ್ ಸಿಸ್ಟಮ್ ಆಫ್ ದ ಎಂಡ್ ಟೈಮ್. ಅಂತ್ಯ ದಿವಸಗಳಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಹಣಕಾಸುಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಈ ಲೋಕದಲ್ಲಿ ಸರ್ವಾಧಿಪತ್ಯ ಮಾಡತಕ್ಕಂಥ ದಿನಗಳು. ಆಮೇಲೆ ಪುನಃ ನಾವು ಎಫೆಸದವರಿಗೆ ಬರೆದ ಗ್ರಂಥಕ್ಕೆ ನಾವು ಹಿಂದಕ್ಕೆ ಹೋಗುವಾಗ 3ನೇ ಅಧ್ಯಾಯದಲ್ಲಿ ಭಕ್ತನಾದಂಥ ಪೌಲನು ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾನೆ. ಏನದು? ದ್ಯಾಟ್ ಈಸ್ ದ ಮಿಸ್ಟರಿ ಆಫ್ ದ ಯೂನಿಟಿ ಆಫ್ ಬಿಲೀವರ್ಸ್. ಎಫೆಸ 3:3ರಿಂದ 6ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಕ್ರೈಸ್ತ ವಿಶ್ವಾಸಿಗಳ ಮಧ್ಯದಲ್ಲಿ ಇರತಕ್ಕಂಥ ಅನ್ಯೋನ್ಯತೆ. ನನ್ನ ಪ್ರಿಯರೇ, ಈ ಅನ್ಯೋನ್ಯತೆ ಮನುಷ್ಯನು ಮಾಡಿದ್ದಲ್ಲ. ಇದು ಈ ದಿವಸದಲ್ಲಿ ಶಾಂತಿ ಒಪ್ಪಂದ, ಸಮಾಧಾನದ ಒಪ್ಪಂದ, ಲೋಕದ ಒಪ್ಪಂದ, ಆ ಟ್ರೀಟಿ, ಈ ಟ್ರೀಟಿ, ಮತ್ತೊಂದು ಟ್ರೀಟಿ, ಬೇಕಾದಷ್ಟು ಒಪ್ಪಂದಗಳುಂಟು. ಆದರೆ ಈ ಒಪ್ಪಂದ ಮನುಷ್ಯನು ಮಾಡಿದ ಒಪ್ಪಂದ ಅಲ್ಲ, ದೇವರು ತನ್ನ ಮಕ್ಕಳ ಜೊತೆಯಲ್ಲಿ ಮಾಡಿದ ಒಪ್ಪಂದ. ದ ಬೈಬಲ್ ಟಾಕ್ಸ್ ಅಬೌಟ್ ದ ಮಿಸ್ಟರಿ ಆಫ್ ದ ಯೂನಿಟಿ ಆಫ್ ಬಿಲೀವರ್ಸ್. ವಿಶ್ವಾಸಿಗಳಲ್ಲಿರತಕ್ಕಂಥ ಅನ್ಯೋನ್ಯತೆ ಎಂಬಂಥ ಆ ಗುಟ್ಟು ರಹಸ್ಯ. ನಾವು ಒಂದೇ ಕುಟುಂಬಕ್ಕೆ ಸೇರಿದವರು, ನಮ್ಮಲ್ಲಿ ಒಂದೇ ಬ್ಲಡ್ ಹರಿತಾ ಉಂಟು. ಎಂಥ ಅಮೂಲ್ಯವಾದಂಥ ಸತ್ಯ ಪ್ರಿಯರೇ. ಆಮೇಲೆ ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯಕ್ಕೆ ಬರುವಾಗ 24ರಿಂದ 32ನೇ ವಚನಗಳಲ್ಲಿ Paul is talking about the mystery of the church as Christ's bride. ಯೇಸು ಕ್ರಿಸ್ತನ ಮದುವಣಗಿತ್ತಿಯಾಗಿ ಆತನ ಸಭೆ ಎಂಬಂಥ ಅದರ ಆ ಗುಟ್ಟನ್ನು, ರಹಸ್ಯವನ್ನು ಆತನು ಹೇಳ್ತಾ ಇದ್ದಾನೆ. ಆಮೇಲೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರ 15ನೇ ಅಧ್ಯಾಯ 51-52ನೇ ವಚನದಲ್ಲಿ, 1 Corinthians 15 verse 51 and 52, we see the mystery of the rapture. ಅಂತರಿಕ್ಷಕ್ಕೆ ಆರೋಹಣವಾಗುವುದು. ಇದರ ಒಂದು ವಿಶೇಷವಾದಂಥ ರಹಸ್ಯದ ಕುರಿತು ವಾಕ್ಯ ನಮಗೆ ಹೇಳ್ತಾ ಉಂಟು. ಆನಂತರ ನನ್ನ ಪ್ರಿಯರೇ, ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯಕ್ಕೆ ಬರುವಾಗ 7ನೇ ವಚನದಲ್ಲಿ, ದ ಮಿಸ್ಟರಿ ಏಜ್ ವಿಲ್ ಬಿ ಕಂಪ್ಲೀಟೆಡ್ ವೆನ್ ಕ್ರೈಸ್ಟ್ ರಿಟರ್ನ್ಸ್ ಇನ್ ಗ್ಲೋರಿ. ಯೇಸು ಕ್ರಿಸ್ತನ ಮಹಿಮೆಯಲ್ಲಿ
ತನ್ನ ಹಿಂದಕ್ಕೆ ಬರುವಾಗ ಆ ವಿಶೇಷವಾದಂಥ ರಹಸ್ಯವಾದಂಥ ಯುಗ ಅದು ಪ್ರಾರಂಭವಾಗ್ತದೆ. ಓ ನನ್ನ ಪ್ರಿಯರೇ, ಆದುದರಿಂದ ಈ ಸಭೆ ವಾಕ್ಯದಲ್ಲಿ ಪೌಲನು ಬರೆಯುವಂಥದ್ದು, ಎಫೆಸದಲ್ಲಿ ಬರೆದಂಥ ಈ ಸಭೆ ಅದೊಂದು ಕಟ್ಟಡ ಅಲ್ಲ. ಅದು ಎಂಥದಂತೆ? ಅದು ಕ್ರಿಸ್ತನ ಶರೀರ. ಅದನ್ನೇ ನಾವು ಕಲೀಲಿಕ್ಕಿದ್ದೇವೆ. ನಾವು ಕ್ರಿಸ್ತನ ಶರೀರವಾಗಿರುವಂಥ ಸಭೆ. ದ ರಿಚ್ ಡಾಕ್ಟ್ರಿನ್ ಆಫ್ ದ ಚರ್ಚ್ ಆಸ್ ಕ್ರೈಸ್ಟ್ ಬಾಡಿ ಈಸ್ ಎ ಮೆಟಫರ್ that shows the church not as an organization but as a living organism made up of many interrelated and mutually dependent parts. ನೀವು ನನ್ನ ಹತ್ರ ಸಭೆ ಅಂದರೆ ಏನು ಅಂತ ಹೇಳಲಿಕ್ಕೆ ಪ್ರಶ್ನೆ ಕೇಳ್ತೀರಾ? ಬಹಳ ಐಶ್ವರ್ಯವಾದಂಥ ಒಂದು ಬೋಧನೆ. ಸಭೆ ಅದು ಕ್ರಿಸ್ತನ ಶರೀರ. ಇದೊಂದು ಅದ್ಭುತವಾದಂಥ ರೂಪಕಾಲಂಕಾರ, ಮೆಟಫರ್ ಎಂಬುದಾಗಿ. ರೂಪಕಾಲಂಕಾರ ಇದು ನಮಗೇನು ತೋರಿಸ್ತದಂತ? ಸಭೆ ಅಂದರೆ ಆರ್ಗನೈಸೇಷನ್ ಅಲ್ಲ. ಒಂದು ಆರ್ಗನೈಸೇಷನ್ ಅಂದರೆ ಅದರಲ್ಲಿ ಹೆಡ್ ಉಂಟು, ಪ್ರೆಸಿಡೆಂಟು, ಆನಂತರ ಸೆಕ್ರೆಟರಿ, ಆನಂತರ ಟ್ರೆಷರರು. That's not the way the church is depicted in the Bible. It's not an organization. ಇವತ್ತು ಒಂದು ಪ್ರೆಸಿಡೆಂಟ್ ಸತ್ತರೆ ಇನ್ನೊಬ್ಬ ಬರ್ತಾನೆ, ಒಬ್ಬನಿಗೆ ವಯಸ್ಸಾದರೆ ಇನ್ನೊಬ್ಬ ಅವನ ಸ್ಥಾನ ತಗೊಳ್ತಾನೆ. ಇದು ಸಂಸ್ಥೆಗಳು. ಸಭೆ ಸಂಸ್ಥೆ ಅಲ್ಲ ಪ್ರಿಯರೇ. ಎಂಥ ಮೂರ್ಖತನದಲ್ಲಿ ನಾವು ಕೆಲವು ಬಿಲ್ಡಿಂಗುಗಳನ್ನು ನೋಡಿ ಅಥವಾ ಒಂದು ಜನರ ಗುಂಪನ್ನು ನೋಡಿ ಇದು ನಮ್ಮ ಸಭೆ, ಅವರು ನಮ್ಮ ಸೆಕ್ರೆಟರಿ, ಅವರು ನಮ್ಮ ಪ್ರೆಸಿಡೆಂಟು, ಅವರು ಅಂಥವರು. ನನ್ನ ಪ್ರಿಯರೇ, ಸಭೆ ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲ. ಇಟ್ಸ್ ಎ ಲಿವಿಂಗ್ ಆರ್ಗ್ಯಾನಿಸಮ್. ಅದೊಂದು ಶರೀರದ ರಚನೆ, ಜೀವಧಾರಿಯಾದಂಥ ಒಂದು ರಚನೆ. ನಮ್ಮ ದೇಹ ಹೇಗೆ ಮಾಡಲ್ಪಟ್ಟಿದೆ ಅದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಫಿಕ್ಸ್ ಮಾಡಿದ್ದ. ಕೈ ಕಾಲು, ಈ ಗೊಂಬೆಗೆ ನೋಡಿ ಕಾಲು ಫಿಕ್ಸ್ ಮಾಡ್ತದೆ, ಕೈ ಫಿಕ್ಸ್ ಮಾಡ್ತದೆ, ರುಂಡ ಫಿಕ್ಸ್ ಮಾಡ್ತದೆ. ಆನಂತರ ಬಟನ್ ಒತ್ತಿದ್ರೆ ಆ ಗೊಂಬೆ ಮಾತಾಡ್ತದೆ, ನಡೀತದೆ. ಹಾಗೆ ಆ ಮನುಷ್ಯನು ಅದು ಆರ್ಗನೈಸೇಷನ್. Church is not an organization. Church is an organism. ನಿನ್ನ ಶರೀರ ಅದು ಎಲ್ಲ ಒಂದೇ, ಬೇರೆ ಬೇರೆ ಪಾರ್ಟ್ ಉಂಟು. ಕಣ್ಣುಂಟು, ಕಿವಿ ಉಂಟು, ಕಾಲುಂಟು, ತಲೆ ಉಂಟು, ಎಲ್ಲ ಉಂಟು. ಇದೆಲ್ಲ ಪರಸ್ಪರ ಸಂಬಂಧ ಉಳ್ಳದ್ದು, ಆಮೇಲೆ ಪರಸ್ಪರವಾಗಿ ಅವಲಂಬಿಸಿಕೊಂಡದ್ದು. ಸಭೆ ಅಂತ ಹೇಳಿದರೆ ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದಟ್ ಬಾಡಿ. ಯೇಸು ಕ್ರಿಸ್ತನು ಆ ಶರೀರಕ್ಕೆ ತಲೆ. ಆ್ಯಂಡ್ ದ ಹೋಲಿ ಸ್ಪಿರಿಟ್ ಆಸ್ ಇಟ್ ವರ್ ಇಟ್ಸ್ ಲೈಫ್ ಬ್ಲಡ್. ಪವಿತ್ರಾತ್ಮನು ಯಾವ ರೀತಿಯಲ್ಲಿ ನಮ್ಮ ದೇಹದೊಳಗೆ ರಕ್ತ, ಜೀವವುಳ್ಳಂಥ ರಕ್ತ ಪ್ರವಹಿಸ್ತದಲ್ಲ, ಹಾಗೆ ಪವಿತ್ರಾತ್ಮನು ನಮ್ಮೊಳಗಡೆ ಆತನು ಇದ್ದು ನಮಗೆ ಜೀವವನ್ನು ಕೊಡುವವನು. The New Testament uses many metaphors for the church. ಹೊಸ ಒಡಂಬಡಿಕೆಯಲ್ಲಿ ಸಭೆಗೆ ಅನೇಕ ರೂಪಕಾಲಂಕಾರಗಳನ್ನು ಕೊಡ್ತಾ ಉಂಟು. The Old Testament uses of Israel, ಇಸ್ರಾಯೇಲ್ಯರ ಉಪಯೋಗವನ್ನು ಕೂಡ ಅದು ಮಾಡ್ತದೆ. ದೇ ಆರ್ ಬೋತ್ ಕಾಲ್ಡ್ ಎ ಬ್ರೈಡ್ ಆರ್ ವೈಫ್, ಮದುಮಗಳು ಅಥವಾ ಪತ್ನಿ ಎಂಬುದಾಗಿ ಕರೆಯಲ್ಪಟ್ಟಿದೆ. ಆಮೇಲೆ ನನ್ನ ಪ್ರಜೆ ಎಂಬುದಾಗಿ ವಾಕ್ಯ ಕರೀತದೆ. ಆಮೇಲೆ
ನನ್ನ ದ್ರಾಕ್ಷೆ ತೋಟ ಎಂಬುದಾಗಿ ಕರೆದದೆ, ದ್ರಾಕ್ಷೆ ಬಳ್ಳಿ ಎಂಬುದಾಗಿ ಕರೆದದೆ. ದ ಓಲ್ಡ್ ಟೆಸ್ಟಮೆಂಟ್ ನೆವರ್ ಸ್ಪೀಕ್ಸ್ ಆಫ್ ಇಸ್ರಾಯೇಲ್ ಆಸ್ ಗಾಡ್ಸ್ ಬಾಡಿ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿಯೂ ಕೂಡ ಇಸ್ರಾಯೇಲ್ಯರು ಅವರು ದೇವರಿಗೆ ಶರೀರವಾಗಿದ್ದಾರಂತೇಳಿ ಎಲ್ಲಿಯೂ ಬರೆದಿಲ್ಲ. ದಟ್ಸ್ ಎ ಡಿಸ್ಟಿಂಕ್ಟ್ ಅಂಡ್ ಫಾರ್ಮರ್ಲಿ ಅನ್ರಿವೀಲ್ಡ್ ಫಿಗರ್ ಫಾರ್ ಗಾಡ್ಸ್ ಪೀಪಲ್ ಇನ್ ದ ನ್ಯೂ ಕವೆನೆಂಟ್. ಹೊಸ ಒಡಂಬಡಿಕೆಯಲ್ಲಿ ದೇವರು ಪ್ರಕಟ ಮಾಡಿದಂಥ ಈ ಸತ್ಯ ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಗೊತ್ತಿರಲಿಲ್ಲ, ಅದು ಉಪಯೋಗನೂ ಮಾಡಲಿಲ್ಲ. ಕ್ರೈಸ್ಟ್ ಚರ್ಚ್ ಈಸ್ ಇಸ್ ಪ್ರೆಸೆಂಟ್ reincarnated body on earth. ಯೇಸು ಕ್ರಿಸ್ತನ ಸಭೆ ಎಂಬುದಾಗಿ ಹೇಳುವಾಗ ಪುನಃ ಯೇಸು ಕ್ರಿಸ್ತನು ನರಾವತಾರವೆದ್ದು ಶರೀರಧಾರಿಯಾಗಿ ವಿಶ್ವಾಸಿಗಳಲ್ಲಿ ಜೀವಿಸುವಂಥದ್ದೇ ಆತನ ಸಭೆ. ಇಟ್ಸ್ ಓನ್ಲಿ ದಿಸ್ ಔಟ್ವರ್ಡ್ ಇನ್ಕಾರ್ನೇಷನ್ of Christ that the world sees. ಯೇಸು ಕ್ರಿಸ್ತನ 2000 ವರ್ಷದ ಹಿಂದೆ ಹುಟ್ಟಿದ ಬಂದ ಎಂಬುದಾಗಿ ಯೇಸು ಕ್ರಿಸ್ತನ ನರಾವತಾರದ ವಿಚಾರ ಜನರು ನೋಡಿದ್ದಾರೆ, ಕೇಳಿದ್ದಾರೆ. Consequently, the church should be just as whole and full statured as Jesus was when he ministered on earth. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಭೂಲೋಕದಲ್ಲಿದ್ದಂಥ ವೇಳೆಯಲ್ಲಿ ಹೇಗೆ ಸೇವೆ ಮಾಡಿದ್ದ, ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಈಗ ಇರತಕ್ಕಂಥ ಆತ್ಮೀಕವಾದ ಆ ಸಭೆ ಅದು ತನ್ನ ಸೇವೆಯನ್ನು ಮಾಡಬೇಕು. ಮೆಂಬರ್ಸ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್, ಕ್ರಿಸ್ತನ ಶರೀರದ ಸದಸ್ಯರು, they are inextricably united in the Lord. ಬಿಡಿಸಲಾಗದಂತೆ ಅವರು ಕರ್ತನ ಜೊತೆಯಲ್ಲಿ ಸೇರಿದವರು. ಆ್ಯಂಡ್ ಒನ್ ಮೆಂಬರ್ ಮಾಲ್ ಫಂಕ್ಷನ್ಸ್, ಯಾವುದೇ ಒಬ್ಬ ಸದಸ್ಯನು ಅವನು ಅಸಮರ್ಪಕವಾಗಿ ಕಾರ್ಯಾಚರಣೆ ಮಾಡುವಾಗ ಹೋಲ್ ಬಾಡಿ ಈಸ್ ವೀಕೆಂಡ್, ಅವನ ಶರೀರ ಬಲಹೀನ ಆಗ್ತದೆ. ವೆನ್ ಇಟ್ಸ್ ಮೆಂಬರ್ಸ್ ಡಿಸೊಬೇ ದ ಹೆಡ್, ಶರೀರದ ಅಂಗಾಂಗಗಳು ತಲೆಗೆ ವಿಧೇಯತೆಯನ್ನು ತೋರಿಸದಿರುವಾಗ ದ ಬಾಡಿ ಲಿಮ್ಸ್, ಶರೀರ ಕುಂಟುತ್ತದೆ. ಆ್ಯಂಡ್ ಸ್ಟಂಬಲ್ಸ್, ಎಡವೆ ಬೀಳ್ತದೆ. ಯೆಟ್ ವೆನ್ ಇಟ್ಸ್ ಮೆಂಬರ್ಸ್ ಫೇತ್ಫುಲಿ ರೆಸ್ಪಾಂಡ್ ಟು ದ ಹೆಡ್, ಆದರೆ ಕ್ರಿಸ್ತನಿಗೆ ತನ್ನ ಆ ಸಭೆಯ ತಲೆಗೆ ಆತನ ಶರೀರ ಪ್ರತಿಕ್ರಿಯೆ ತೋರಿಸುವಾಗ the church manifests. ಲೋಕ ಪ್ರಕಟಪಡಿಸ್ತದೆ ಲೋಕಕ್ಕೆ ಸಭೆ ಏನನ್ನು? ಲಾರ್ಡ್ಸ್ ಬ್ಯೂಟಿ, ಲಾರ್ಡ್ಸ್ ಪವರ್ ಆ್ಯಂಡ್ ಲಾರ್ಡ್ಸ್ ಗ್ಲೋರಿ. ಕರ್ತನ ಅಂದ, ಕರ್ತನ ಬಲ, ಕರ್ತನ ಮಹಿಮೆ ಸಭೆಯ ಮೂಲಕ ಲೋಕಕ್ಕೆ ಗೊತ್ತಾಗ್ತದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ಕ್ರಿಸ್ತನ ಸಭೆಯ ಶ್ರೇಷ್ಠತೆಯ ಕುರಿತಾಗಿ ನಿನ್ನ ದಾಸನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರದಲ್ಲಿ ವಿವರಿಸುತ್ತಿದ್ದಾನೆ. ನಾವು ಇದನ್ನು ಕಲಿಯುವುದಕ್ಕೆ ಪ್ರಾರಂಭದ ಹಂತದಲ್ಲಿ ಕೆಲವಾರು ವಿಷಯಗಳನ್ನು ನೀನು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ಮುಂದಿನ ದಿನಗಳಲ್ಲಿ ಇದರ ಅಧ್ಯಯನವನ್ನು ನಾವು ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.